ಬಿಜೆಪಿ ಮುಖಂಡ ಮತ್ತು ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲ ಚೆಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೆ ನಮ್ಮ ಪಕ್ಷದ ನಾಯಕರುಗಳಂತಹ ಜನ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಇಲ್ಲ ಚೆಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದೇ. ಇದೆಲ್ಲ ನಾನು ಮಾಧ್ಯಮ ಮುಖಾಂತರಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದ್ರೆ, ಇದು ಸುಳ್ಳಿನ ಕಂತೆಗಳನ್ನು ಮಾಧ್ಯಮಗಳ ಮುಂದೆ ನಿನ್ನೆ ಇಟ್ಟಿದ್ದಾರೆ. ಅದರಲ್ಲಿ ಹೇಳಿದ್ರಲ್ಲಿ ಯಾವುದೇ ಭಾಗಶಃ 1% ಸಹ ಸತ್ಯಾಂಶ ಇಲ್ಲದು ಮೇಲ್ನೋಟಕ್ಕೆ ಕಾಣ್ತದೆ. ಪಾರದರ್ಶಕವಾಗಿ SITಯಿಂದ ತನಿಖೆ ನಡೀತಾ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರಲ್ಲಿ ನಾನು ಒಬ್ಬ. ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ, ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ, ಅದಕ್ಕೆ 100% ಶುದ್ಧ. ಬಹಿರಂಗವಾಗಿ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಚರ್ಚೆಗೆ ಬರಲಿ, ಹಾಸನಕ್ಕೆ ಚರ್ಚೆಗೆ ಬರಲಿ, ಬಹಿರಂಗವಾಗಿ ಒಳನಚ್ಪುರಕ್ಕೆ ಚರ್ಚೆಗೆ ಬರಲಿ. ನಾನು ಮಾಡಿದ್ದೀನಿ ಅಂತ ಯಾವ್ದಾದ್ರು ಒಂದೇ ಒಂದು ಸಾಕ್ಷಿ ಇದ್ರೆ, ಯಾವುದಾದ್ರೂ ಒಂದು ಅವ್ರು ಹೇಳ್ತಾ ಇದ್ದಾರಲ್ಲ, ಈಗ ನಾನು ಹೇಳೋದಾದ್ರೆ ಈಗ ಸ್ಕೈ ಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೀನಿ. ಅಲ್ಲಿ CCTV ಇರ್ತದೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ. ಅವರೆಲ್ಲ ಎಂಕ್ವೈರಿ ಮಾಡಲಿ. ಶ್ರೇಯಸ್ ಪಟೇಲ್ ಬಂದಿದ್ದ, ಇದೇನು ಈ ಥರ ಏನೇನಾದ್ರು ಹಸಿ ಬಿಸಿ ಚರ್ಚೆಗಳಾಗಿತ್ತ, ಇದನ್ನೆಲ್ಲ ಕೇಳಲಿ, ಎಂಕ್ವೈರಿ ಮಾಡಲಿ. ನಾನು ಅದರಲ್ಲಿ ಒಂದೇ 1% ನನ್ನ ಪಾತ್ರ ಇದ್ರೆ ನಾನು ರಾಜಕೀಯವಾಗಿ ಹಿಂದೆ ಸರಿದ್ಬಿಡ್ತೀನಿ. 4ನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನಾನು ರಾಜೀನಾಮೆ ಸಹ ಕೊಟ್ಟು ಬಿಡ್ತೀನಿ ಸದಸ್ಯತ್ವ. ಏನಾದ್ರು ನಾನು ಇದ್ರಲ್ಲಿ ಖಂಡಿತವಾಗಿಯೂ ನಾನು ಇದರಲ್ಲಿ ಅವರು ಹೇಳಿರೋದು ನಿಜ ಆದರೆ